ಹಾಯ್ ಫ್ರೆಂಡ್ಸ್, ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀರಾ ಬಟ್ ವಿಡಿಯೋನ ಎಡಿಟ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಚಿಂತೆ ಬಿಡಿ. ನಾನು ತುಂಬಾ ನೀಟಾಗಿ ಜೊತೆಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಚಾಪ್ಟರ್ ವೈಸ್ ಇರುತ್ತೆ, ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಹಾಗಾಗಿ ಪ್ರತಿಯೊಂದು ಚಾಪ್ಟರ್ ನ ನೀವು ನೋಡ್ಲೇಬೇಕಾಗುತ್ತೆ. ನೋಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿ ವಿಡಿಯೋನ ಎಡಿಟ್ ಮಾಡೋದು ಕಲಿತೀರಾ. ಹಂಗಾಗಿ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಚಾಪ್ಟರ್ 1 ನಲ್ಲಿ ಕನ್ವಾಸ್ ಮತ್ತು ಮ್ಯೂಸಿಕ್ ಮತ್ತು ಸ್ಟಿಕ್ಕರ್ ಬಗ್ಗೆ ನೋಡಿದ್ದೀವಿ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಚಾಪ್ಟರ್ 1 ವಿಡಿಯೋ ನೋಡಬೇಕಾಗುತ್ತೆ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೂಲಕ ಆ ವಿಡಿಯೋನ ನೋಡಿ. ಅಲ್ಲದೆ ಎಂಡ್ ಸ್ಕ್ರೀನಲ್ಲೂ ಸಹ ಕೊಟ್ಟಿರ್ತೀನಿ, ಅಲ್ಲೂ ನೀವು ನೋಡ್ಬೋದು. ಇವತ್ತಿನ ಮುಂದುವರೆದು ಚಾಪ್ಟರ್ 2ದಲ್ಲಿ ಮತ್ತೆ ತಿಳಿಯೋಣ. ಚಾಪ್ಟರ್ 1ನಲ್ಲಿ ಸ್ಟಿಕ್ಕರ್ವರೆಗೂ ನೋಡಿದ್ದೀವಲ್ವಾ, ಇವಾಗ ಚಾಪ್ಟರ್ 2ಅಲ್ಲಿ ಟೆಕ್ಸ್ಟ್ ಬಗ್ಗೆ ನೋಡೋಣ. ಹಾಗೆ ನೆಕ್ಸ್ಟ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈಗ ಸ್ಟಿಕ್ಕರಲ್ಲಿ ನೋಡಿದ್ರಲ್ವಾ, ಸೊ ಸ್ಟಿಕ್ಕರಲ್ಲಿ ಏನು ಇರುತ್ತೆ ಟೆಕ್ಸ್ಟಲ್ಲೂ ಸಹ ನಿಮಗೆ ಅದೇ ಬರುತ್ತೆ. ಇಲ್ಲೇನು ಚೇಂಜಸ್ ಆಗಲ್ಲ, ಸೇಮು ಅದೇ ಕಮಾಂಡ್ ಇರೋ ಜೊತೆಗೆ ಅದೇ ಟೂಲ್ಸು ಇರುತ್ತೆ. ನೀವು ಟೆನ್ಷನ್ ತೊಗೊಬೇಡಿ, ಜೊತೆಗೆ ಕನ್ಫ್ಯೂಸ್ ಆಗಬೇಡಿ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಫಿಲ್ಟ್ರು. ಸೊ ಫಿಲ್ಟ್ರಲ್ಲಿ ಏನಪ್ಪ ಇರುತ್ತೆ ಅಂದರೆ ನಿಮಗೆ ವಿಡಿಯೋನ ಫಿಲ್ಟ್ರ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇಕಾಗಿರುವಂಥ ಎಫೆಕ್ಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಅಂದರೆ ವಿಡಿಯೋ ಜೂಮ್ ಇನ್ ಆಗಬೇಕಾ ಅಥವಾ ಜೂಮ್ ಔಟ್ ಆಗಬೇಕಾ, ಆಮೇಲೆ ನೆಕ್ಸ್ಟ್ ಶೇಕ್ ಆಗಬೇಕಾ, ಯಾವ ಥರ ಬೇಕು ನಿಮಗೆ, ರೊಟೇಟ್ ಆಗಬೇಕಾ, ಅದೇ ಥರ ನಿಮಗೆ ಬ್ಲರ್ ಬೇಕಾ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರನ ಎಫೆಕ್ಟ್ ನೀವು ಈ ವಿಡಿಯೋದಲ್ಲಿ ಹಾಕ್ಕೋಬೋದು. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ಥರ ನೀವು ಸಹ ವಿಡಿಯೋದಲ್ಲಿ ಎಕ್ಸ್ಟ್ರಾ ಎಫೆಕ್ಟ್ನ ಆ್ಯಡ್ ಮಾಡ್ಬೋದು. ಬ್ಲರ್ ಸಹ ಆ್ಯಡ್ ಮಾಡ್ಬೋದು, ಜೊತೆಗೆ ಜೂಮ್ ಇನ್ನು ಜೂಮ್ ಔಟು ಸಹ ಆ್ಯಡ್ ಮಾಡ್ಬೋದು. ನೀವು ಸಿಂಪಲ್ಲು ಇಲ್ಲಿ ಬೇಕಾಗಿರುವಂಥ ಟೂಲ್ಸ್ನ ನೀವು ಯೂಸ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ಇವಾಗ ಇಷ್ಟಿದೆ, ಬೇಕಾಗಿರೋಂಥ ಕ್ಯಾಟಗರಿ ವೈಸ್ ಇದೆ. ಶೇಕ್ ರಿಲೇಟೆಡು, ಸ್ಪ್ಲಿಟ್ ರಿಲೇಟೆಡು, ನಿಮ್ಗೆ ಯಾವ್ದು ಬೇಕೋ ಅದೇ ಥರ ವಿಡಿಯೋನ ನೀವು ಎಫೆಕ್ಟಿವ್ ಆಗಿ ಆ್ಯಡ್ ಮಾಡ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಎಲ್ಲಿವರೆಗೂ ಬೇಕೋ ಆ ಎಫೆಕ್ಟ್ ಅನ್ನೋದನ್ನ ನೀವು ವಿಡಿಯೋ ಎಂಡ್ವರೆಗೂ ಸಹ ಮಾಡ್ಬೋದು, ಅಥವಾ ನಿಮ್ಗೆ ಎಷ್ಟು ಬೇಕಷ್ಟು ರಿಕ್ವೈರ್ಮೆಂಟ್ ತಕ್ಕಂತೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ಫಸ್ಟ್ನೇದು ಫಿಲ್ಟ್ರ್ ಆಯಿತು. ಫಿಲ್ಟ್ರಲ್ಲಿಷ್ಟೇ ನಿಮಗೆ ಬೇಕಾಗಿರೋಂಥ ಎಫೆಕ್ಟ್ನ ಆ್ಯಡ್ ಮಾಡೋದಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟು ಇಲ್ಲಿ AI ಎಫೆಕ್ಟ್ ಅಂತಿದೆ ನೋಡಿ. ಇದೇನಪ್ಪ ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸುಮಾರು ಥೀಮ್ಸ್ಗಳು ಬರುತ್ತೆ. ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದೀರ ಅಂದರೆ ಇವಾಗ ನಿಮ್ಮ ಬಾಡಿ ಸುತ್ತ ಔಟ್ಲೆಟಲ್ಲಿ ಲೈಟಿಂಗ್ಸ್ ಬರಬೇಕು ಅಂದರೆ ಈ ಎಫೆಕ್ಟ್ನ ಯೂಸ್ ಮಾಡೋದು. ಇವಾಗ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆಯಾ, ವಿಡಿಯೋ ಸುತ್ತ ಒಂದು ಎಫೆಕ್ಟಿವ್ ಲೈಟ್ ಬಂತು. ಸೊ ಇದೇ ಸಿಂಪಲ್ಲು, ನಿಮ್ಗೆ ಬೇಕಾಗಿರೋಂಥ ಬೇರೆ ಬೇರೆ ಎಫೆಕ್ಟಿವ್ ಆಗಿ ಇಲ್ಲಿ ಯೂಸ್ ಮಾಡ್ಕೋಬೋದು. ಈ ಕಮಾಂಡದಲ್ಲಿ ಈ ಥರ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಬೇರೆ ಬೇರೆ ಥರ ಕ್ಯಾಟಗರಿ ಬರುತ್ತೆ. ಕ್ಲೋನ್ ಇದೆ ನೋಡಿ, ಕ್ಲೋನಲ್ಲಿ ಶೇಕ್ ಸಹ ಅಂದರೆ ವೆರೈಟಿ ಶೇಕ್ ಥರ ಮಾಡಿಸ್ಕೋಬೋದು. ಜೊತೆಗೆ ಸೆಲೆಬ್ರೇಷನ್ ವೈಸ್ ಇದೆ, ನಿಮಗೆ ಬ್ಯಾಕ್ ಹ್ಯಾಂಡಲ್ಲಿ ಸೆಲೆಬ್ರೇಟ್ ಥರ ಬರುತ್ತೆ. ಇವು ಬಂದ್ಬಿಟ್ಟು ಪ್ರೋ ವರ್ಷನ್ ಇದ್ದಾವೆ. ಸೊ ನೀವು ಇವಾಗ ಇದನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಪ್ರೋ ಸುಮ್ಮನೆ ದುಡ್ಡು ಕೊಡಬೇಕಾಗುತ್ತೆ. ಹಂಗಾಗಿ ಲೈನ್ ವರ್ಷನ್ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಬೇಕಾಗಿದ್ರೆ ಮಾತ್ರ ನಿಮಗೆ ಆ ಎಫೆಕ್ಟ್ ಯೂಸ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ಇದರಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ AI ಎಫೆಕ್ಟಲ್ಲಿ ಇಷ್ಟೇ ಸಿಂಪಲ್ಲು, ಅಂದರೆ ನಿಮಗೆ ಬೇಕಾಗಿರುವಂಥ ಎಕ್ಸ್ಟ್ರಾನ ಆರ್ಟಿಫಿಷಿಯಲ್ ಆಗಿ ನೀವು ಆ್ಯಡ್ ಮಾಡ್ಕೋದೆ AI ಎಫೆಕ್ಟ್. ಸೊ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಮಾಂಡ್ ಇದೆ ನೋಡಿ, ಟೂಲ್ಸು. ಸೊ ಫಿಲ್ಟ್ರು, ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ವಿಡಿಯೋನ ಸ್ವಲ್ಪ ಕಲರ್ಫುಲ್ ಆಗಿ ಮಾಡೋದು. ಸೊ ನೋಡ್ತಾ ಇರ್ಬೋದು, ಇವಾಗ ಇದು ಹಳೆ ವಿಡಿಯೋ. ಸೊ ಇವಾಗ ನಾನು ಫಿಲ್ಟ್ರ್ ಹಾಕಿರೋ ವಿಡಿಯೋ ಅಷ್ಟೇ. ಫಿಲ್ಟ್ರ್ ಅಂದರೆ ಫಿಲ್ಟ್ರ್ ಮಾಡೋದು ವಿಡಿಯೋನ, ಸಿಂಪಲ್ಲು. ನಿಮ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬ್ಲರ್ ಇತ್ತು ಅಥವಾ ನಿಮಗೆ ವಿಡಿಯೋ ಏನಾದರೂ ಫೇಸು ನೀಟಾಗಿ ಕಾಣ್ತಾ ಇಲ್ಲ ಅಂದರೆ ಈ ಥರನ ಫಿಲ್ಟ್ರ್, ನಿಮಗೆ ಬೇಕಾಗಿರೋಂಥ ಫಿಲ್ಟ್ರನ್ನ ಯೂಸ್ ಮಾಡ್ಕೋಬೋದು. ಜೊತೆಗೆ ಕಲರ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ನಿಮಗೆ ಬೇಕಾಗಿರೋಂಥ ಫಿಲ್ಟ್ರನ್ನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸಹ ಸುಮಾರು ಕ್ಯಾಟಗರೀಸ್ ಬರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ಯೂಸ್ ಮಾಡಿದರೆ ನಿಮ್ಗೆ ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗತ್ತೆ ಅಂದರೆ ಈ ಫಿಲ್ಟ್ರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಡ್ಜಸ್ಟ್ ಅಂತ ಕೊಟ್ಟರೆ ನೀವು ಅದನ್ನು ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು, ಅಂದರೆ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಇವಾಗ ಲೈಟಿಂಗ್ಸ್ ಅಂತಿದೆ, ಆಮೇಲೆ ಲೈಟ್ನೆಸ್ ಅಂತಿದೆ, ಸುಮಾರು ಇಲ್ಲಿ ಟೂಲ್ಸ್ಗಳಿದ್ದಾವೆ. ನಿಮ್ಗೆ ಗೊತ್ತಿರ್ಬೋದು, ಕರ್ವ್ ಅಂತಿದೆ, ಸುಮಾರು ಇದ್ದಾವೆ. ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಇಲ್ಲಿ ನಿಮ್ಗೆ ವಿಡಿಯೋ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಅಡ್ಜಸ್ಟ್ ಮಾಡಿದ್ದೀನಿ, ಅಂದರೆ ಇದು ಬಂದ್ಬಿಟ್ಟು ಫುಲ್ ವಿಡಿಯೋ ಪೂರ್ತಿ ಆಗುತ್ತೆ. ನೀವು ಇದನ್ನ ಕಸ್ಟಮೈಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಫಿಲ್ಟ್ರ್ ಆಗಿರೋದ್ರಿಂದ ನೀವು ವಿಡಿಯೋ ಪೂರ್ತಿ ಇದನ್ನೇ
ಮಾಡ್ಬೋದು. ಸೊ ಇವಾಗ ಇದನ್ನ ಆಲ್ರೆಡಿ ಮಾಡಿದ್ರೆ ಅಂದರೆ ರಿಟರ್ನ್ ಅಡ್ಜಸ್ಟು ಮಾಡ್ಕೋಬೋದು, ಜೊತೆಗೆ ಎಡಿಟು ಮಾಡ್ಕೋಬೋದು ನೀವು. ಸೊ ಸಿಂಪಲ್ಲು. ಬೇಡ ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ರೆ ಇದು ಏನಾಗುತ್ತೆ ಅಂದರೆ ರಿಮೂವ್ ಆಗುತ್ತೆ. ಸೊ ಇದರಲ್ಲಿ ಇಷ್ಟು ಟೂಲ್ಸ್ ಬರುತ್ತೆ. ಇದು ಫಿಲ್ಟರ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ PIP ಅಂದರೆ ಪಿಕ್ಚರ್ ಇನ್ ಪಿಕ್ಚರ್ ಅಂತ ಇದರ ಡೆಫಿನಿಷನು. ಸೊ ಇದಂದ್ರೆ ಏನಿಲ್ಲ, ಸಿಂಪಲ್ಲು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದ್ರದ್ದು ಒಂದು ಯೂಸಸ್ ಏನಂದ್ರೆ, ನೀವು ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಗ್ರೀನ್ ಸ್ಕ್ರೀನ್ ತಗೊಂಡಿರ್ತೀರಿ ಅಥವಾ ಬ್ಯಾಕ್ ಎಂಡಲ್ಲಿ ಏನೋ ಒಂದು ವಿಡಿಯೋನ ತಗೊಂಡಿರ್ತೀರಿ. ಈ ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋ ಹಾಕ್ಬೇಕಂದ್ರೆ ಸೊ ಇದು ಯೂಸ್ ಆಗುತ್ತೆ. ಪಿಕ್ಚರ್ ಇನ್ ಪಿಕ್ಚರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಗ್ರೀನ್ ಸ್ಕ್ರೀನ್ ತಗೊಂಡಾದ್ಮೇಲೆ ನಿಮಗೆ ಈ ಥರ ಶೋ ಆಗುತ್ತೆ. ನಿಮ್ಗೆ ಇದನ್ನ ಸೈಜ್ ವೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಆದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಅಂದರೆ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಕೋಬೇಕಂದ್ರೆ ಇಲ್ಲಿದೆ ನೋಡಿ ಕ್ರೋಮಾ ಅಂತ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಕೇಳ್ತೈತೆ ನೋಡಿ ಯಾವ ಸ್ಕ್ರೀನ್ನ ನೀವು ರಿಮೂವ್ ಮಾಡಬೇಕಾಗಿದೆ ಅಂತ. ನಾನು ಇವಾಗ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಬೇಕಾಗಿದೆ ಅಲ್ವಾ, ಅಲ್ಲಿ ಸೆಟ್ ಮಾಡಿಕೊಂಡು ಕ್ಲಿಕ್ ಮಾಡಿ ಇದನ್ನ ಎಷ್ಟು ಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಂಗೆ ಬೇಕಂಗ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಗ್ರೀನ್ ಸ್ಕ್ರೀನು ರಿಮೂವ್ ಆಯಿತು. ಈ ಫೇಸ್ನ ಅಂದರೆ ಮೌತ್ನ ನೀವು ಎಲ್ಲಿ ಬೇಕೋ ನಿಮ್ಮ ಫೇಸ್ ಹತ್ರ ಅಡ್ಜಸ್ಟ್ ಮಾಡ್ಕೋಬೋದು. ಇದಂತಲ್ಲ, ನಿಮಗೆ ಯಾವುದೇ ಥರದ ಗ್ರೀನ್ ಸ್ಕ್ರೀನ್ನ ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಬೋದು. ಸೊ ಈ ಒಂದು ಆಪ್ಷನ್ ಇಲ್ಲಿ ಇದು ಸ್ಪೆಷಲಿ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗಿದೆ. ಸೊ ಇದು ಎಲ್ಲರೂ ಯೂಸ್ ಮಾಡ್ತಾರೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಬ್ಯಾಕ್ ಎಂಡಲ್ಲಿ ಗ್ರೀನ್ ಸ್ಕ್ರೀನು ಯೂಸ್ ಮಾಡಿಕೊಂಡು ವಿಡಿಯೋನ ರೆಕಾರ್ಡ್ ಮಾಡಿರ್ತೀರ. ಸೊ ಅದು ನೀವು ಇವಾಗ ಗ್ರೀನ್ ಸ್ಕ್ರೀನ್ನ ತೆಗೆದುಬಿಟ್ಟು ನಿಮಗೆ ಬೇಕಾಗಿರುವಂಥ ಸ್ಕ್ರೀನ್ ಆ್ಯಡ್ ಮಾಡೋದಕ್ಕೆ ಈ ಒಂದು ಫೀಚರು ಜೊತೆಗೆ ಈ ಒಂದು ಟೂಲು ತುಂಬ ಯೂಸ್ಫುಲ್ ಆಗಿದೆ, ಮಿಸ್ ಮಾಡೋಕ್ಕೋಗಬೇಡಿ. ಸೊ ನೆಕ್ಸ್ಟ್ ಇದೇ PIP ಅಲ್ಲಿ ಏನಪ್ಪ ಅಂದರೆ ಗ್ರೀನ್ ಸ್ಕ್ರೀನ್ ಅಂತಲ್ಲ, ನೀವು ಎಕ್ಸ್ಟ್ರಾ ಫೋಟೋನು ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಒಂದು ಫ್ರೇಮ್ನ ತೊಗೊತಿದ್ದೀನಿ. ಸೊ ಈ ಫ್ರೇಮ್ ತೊಗೊಂಡಾದ್ಮೇಲೆ ಮೊಬೈಲ್ ಫ್ರೇಮ್ ತೊಗೊತಾ ಇದ್ದೀನಿ. ಇದನ್ನು ನಾನು ಇವಾಗ ಇದನ್ನು ಸಹ ನೀವು ಇವಾಗ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೋಬೋದು. ತೋರಿಸ್ತೀನಿ ನೋಡಿ. ಸೊ ಇವಾಗ ಕಾಣಿಸಲ್ಲ, ಯಾಕಂದರೆ ಆಲ್ರೆಡಿ ಬ್ಯಾಕ್ಗ್ರೌಂಡ್ ಇದೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇದು ಬೇಡ ಅಂದರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಆಗುತ್ತೆ. ಅದ್ರ ಜೊತೆಗೆ ಸೊ ಇಲ್ಲಿ ಸುಮಾರು ಆಪ್ಷನ್ಸ್ ಬರ್ತವೆ. ಸೊ ಇದು ಏನಪ್ಪ ಅಂದರೆ ಒಂದೊಂದು ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಎಡಿಟು. ಸೊ ಎಡಿಟ್ ಅಂದರೆ ನೀವು ಇವಾಗ ಆಲ್ರೆಡಿ ಪಿಕ್ಚರ್ನ ಇನ್ಪುಟ್ ಮಾಡ್ಕೊಂಡಿದ್ರೆ ಆ ಫೋಟೋನ ನೀವು ಎಡಿಟ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇದು ಬಂದ್ಬಿಟ್ಟು ಬಾರ್ಡರ್ ಆಪ್ಷನ್ ಒಂದೇ ಇರೋದು ನೋಡ್ತಾ ಇರ್ಬೋದು. ಫೋಟೋದ ಬಾರ್ಡ್ರು ಇಲ್ಲಿ ನೋಡ್ತಾ ಇರ್ಬೋದು. ಫೋಟೋದ ಬಾರ್ಡ್ರು ಅಪ್ಲೈ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ಫೋಟೋ ಬಾರ್ಡರ್ ಹಾಕ್ಕೋಬೋದು. ಸೊ ಇದು ಒಂದು ಆಯಿತು, ಎಡಿಟ್ ಆಯಿತು. ಡ್ಯೂರೇಷನ್ ಅಂದರೆ ನೀವು ಇವಾಗ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸ್ಪೀಡು ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಡಿಲೀಟ್ ಅಂದರೆ ಗೊತ್ತಲ್ವಾ, ಆ್ಯಸ್ ಯೂಸಲು ಡಿಲೀಟ್ ಮಾಡ್ಕೊಳ್ಳೋದು. ಆ್ಯನಿಮೇಷನ್ಸ್ ಅಂದರೆ ಈ ಫೋಟೋ ಎಂಟ್ರಿ ಅಂದರೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಯಾವ ಥರ ಬರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಸೊ ಇನ್ನು ಬಂದ್ಬಿಟ್ಟು ನಿಮ್ಗೆ ಈ ಥರ ಬರಬೇಕಾ, ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಡ್ಯೂರೇಷನ್. ಸೊ ಇದು ಸ್ಪೀಡು ಯಾವ ಥರ ಬರಬೇಕು, ಅದ್ರ ಜೊತೆಗೆ ಯಾವ ಥರ ಮೂಮೆಂಟಲ್ಲಿ ಅಂದರೆ ಸ್ಪೀಡಲ್ಲಿ ಬರಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಔಟು, ಹೋಗ್ಬೇಕಾದ್ರೆ ಎಕ್ಸಿಟ್ ಆಗಬೇಕಾದ್ರೆ ಯಾವ ಥರ ಬರಬೇಕನ್ನೋದು. ಜೊತೆಗೆ ಕೊಂಬೋ ಅಂತಿದೆ ನೋಡಿ, ಈ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇದು ಸ್ಪೆಷಲಿ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡೋದು ನಾನು ಸಹ. ನೋಡ್ತಾ ಇರ್ಬೋದು ಯಾವ ಥರ ಎಫೆಕ್ಟ್ ಬೇಕು ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಇದು ಲೂಪ್ ಬಂದ್ಬಿಟ್ಟು ನೀವು ಎಕ್ಸ್ಟ್ರಾ ರೊಟೇಟ್ ಆಗಬೇಕಂದ್ರೆ ಆ ಥರ. ಸೊ ಇದು ಯೂಸ್ ಆಗಲ್ಲ. ಓಕೆ, ಸೊ ಬಂದ್ಬಿಟ್ಟು ಆ್ಯನಿಮೇಷನ್ ಕ್ಲಿಯರ್ ಆಯ್ತಲ್ವಾ. ಆ್ಯನಿಮೇಷನ್ನಲ್ಲಿ ಇಷ್ಟೇ, ಆ್ಯನಿಮೇಷನ್ಸ್ ಆ ವರ್ಡೇ ಹೇಳುತ್ತೆ ಅಂದರೆ ಯಾವ ಥರ ಆ್ಯನಿಮೇಷನ್ ಆಗಿ ನಿಮಗೆ ಆ ಫೋಟೋ ಅಥವಾ ಆ ವಿಡಿಯೋ ಬರಬೇಕು ಅನ್ನೋದು ಇದು ಡಿಸೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಫಿಲ್ಟ್ರಲ್ಲಿ ಬಂದ್ಬಿಟ್ಟು ನಿಮಗೆ ಸೇಮು ಅಲ್ಲೇನು ಫಿಲ್ಟ್ರಲ್ಲಿ ಹೇಳಿದ್ನಲ್ವಾ ಅದೇ ಥರದ್ದು ಇದು ಎಕ್ಸ್ಟ್ರಾ ನೀವು ಹಾಕಿರುವಂಥ PIP ಪಿಕ್ಚರ್ನ ಯಾವ ಥರ ಫಿಲ್ಟರ್ ಮಾಡ್ಕೋಬೇಕನ್ನೋದು ಇದು ಡಿಸೈಡ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಹಾಕಿರುವಂಥ ಪಿಕ್ಚರ್ನ ಫಿಲ್ಟರ್ ಮಾಡ್ಕೋಬೋದು. ಅಲ್ಲಿ ಬಂದ್ಬಿಟ್ಟು ಹಾಕಿರುವಂಥ ಮೇನ್ ವಿಡಿಯೋನ ಫಿಲ್ಟರ್ ಮಾಡ್ಬೋದು. ಇದರಲ್ಲಿ PIPಯಲ್ಲಿ ಬಂದ್ಬಿಟ್ಟು ನೀವು ಹಾಕಿರುವಂಥ ಒಂದು ವಿಡಿಯೋನ ಅಥವಾ ಫೋಟೋನ ಫಿಲ್ಟರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದೆ ನೋಡಿ ಮಾಸ್ಕ್. ಸೊ ಮಾಸ್ಕ್ ಅಂದರೆ ಸೊ ಇದು ಸಹ ಯೂಸ್ ಆಗುತ್ತೆ. ಈ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ರೌಂಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ವಯರ್ ಇರೋದು ರೌಂಡ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ರೌಂಡ್ ಆಯಿತು. ನೀವು ಇವಾಗ ಇದನ್ನ ಶೇಪ್ ಸಹ ಮಾಡ್ಕೋಬೋದು. ಬಾರ್ಡರ್ ಸಹ ನೀವು ಈ ಥರನೂ ಮಾಡ್ಕೋಬೋದು. ಸೊ ರೌಂಡ್ ಸಹ ಮಾಡ್ಕೋಬೋದು. ಇದನ್ನ ಕ್ಲಿಕ್ ಮಾಡಿದ್ರೆ ಇದು ನೋಡ್ತಾ ಇರ್ಬೋದು ಫೇಸ್ ಇವಾಗ ರೌಂಡ್ ಆಯಿತು.
ನೆಕ್ಸ್ಟು ಇದೇನಂದರೆ ಬಾರ್ಡ್ರು, ನೀವು ಬಾರ್ಡ್ರನ್ನ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು. ರೌಂಡು ಅಂತ ಒಂದೇ ಅಲ್ವಾ, ನಿಮ್ಗೆ ಬೇಕಾಗಿರೋದು ದಿಲ್ ಶೇಪು ಅಥವಾ ಟ್ರಯಾಂಗಲು, ಸ್ಕ್ವಯರು, ಎಕ್ಸಾಗ್ನಲ್ಲು, ನಿಮ್ಗೆ ಬೇಕಾಗಿರುವಂಥ ಶೇಪ್ನ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಫೋಟೋ ಏನಿದೆ ರೌಂಡ್ ಶೇಪಲ್ಲಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಟ್ಔಟ್ ಅಂದರೆ ನಿಮಗೆ ಸಿಂಪಲ್ಲು ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ ಆಟೋಮೆಟಿಕ್ಕು, ಇದು ಜಾಸ್ತಿ ಯೂಸ್ ಆಗಲ್ಲ. ಸೊ ನೆಕ್ಸ್ಟ್ ಬರೋದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ ಕ್ರೋಮಾ, ಇದು ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲ ಯೂಟ್ಯೂಬರ್ಸು, ಜೊತೆಗೆ ಯಾರ್ಯಾರು ವಿಡಿಯೋ ಎಡಿಟಿಂಗ್ ಮೇನಲ್ಲಿ ಇದೆ ಮೇನ್ ಇಂಪಾರ್ಟೆಂಟು. ಆಮೇಲೆ ಬ್ಲೆಂಡು, ಸೊ ಬ್ಲೆಂಡ್ ಅಂದರೆ ಸಿಂಪಲ್ಲು ನೀವು ಇವಾಗ ಪಿಕ್ಸಾರ್ಟಲ್ಲಿ ಯೂಸ್ ಮಾಡ್ತಿರ್ತಾರೆ ನೋಡಿ, ಅದೇ ಆಪ್ಷನ್ ಇಲ್ಲಿ ಬರುತ್ತೆ. ಇದು ಜಸ್ಟ್ ಏನಿಲ್ಲ ಅಂದರೆ ಫಿಲ್ಟರ್ ಥರ, ಲೈಕ್ ಫಿಲ್ಟ್ರೆ ಸೇಮು. ಸೊ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ಇದ್ರ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಡು. ಸೊ ಸ್ಪೀಡ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ಈ ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋ ಹಾಕಿದ್ದೀರಿ ಅಂದರೆ ಇದೇನಿದೆ ನೋಡಿ, ಈ ವಿಡಿಯೋ ನಿಮಗೆ ಸ್ಪೀಡ್ ಎಷ್ಟು ಬೇಕು ಅನ್ನೋದು ಡಿಸೈಡ್ ಮಾಡುತ್ತೆ. ಯಾವ ಸ್ಪೀಡಲ್ಲಿ ವಿಡಿಯೋ ಈ ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋ ಯಾವ ಸ್ಪೀಡಲ್ಲಿ ರನ್ ಆಗಬೇಕು ಅನ್ನೋದು ಈ ವಿಡಿಯೋಲಿ ಹಾಕ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರೀಪ್ಲೇಸ್ಮೆಂಟ್ ಅಂತಿದೆ. ಸೊ ಸಿಂಪಲ್ಲು ಇದನ್ನು ತೆಗೆದ್ಬಿಟ್ಟು ಎಕ್ಸ್ಟ್ರಾ ರೀಪ್ಲೇಸ್ಮೆಂಟ್ ಹಾಕ್ಕೊಳ್ಳೋದು ಅಷ್ಟೇ. ಅದರ ಅರ್ಥ ರೀಪ್ಲೇಸ್ಮೆಂಟ್ ಅಂದರೆ ಅಷ್ಟೇ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕಾಪಿ ಅಂದರೆ ಎಕ್ಸ್ಟ್ರಾ ಒಂದು ಕಾಪಿ ಆ್ಯಡ್ ಆಗುತ್ತೆ, ನೋಡ್ತಾ ಇರ್ಬೋದು 2 ಕಾಪಿ ಆ್ಯಡ್ ಆಯಿತು. ಸೊ ಕಾಪಿ ಅಂದರೆ ನಿಮ್ಗೆ ಇವಾಗ ಕಾಪಿ ಮತ್ತು ಡೂಪ್ಲಿಕೇಟು ಡಿಫ್ರೆನ್ಸ್ ತಿಳ್ಕೊಳ್ಳಿ. ಕಾಪಿ ಅಂದರೆ ಈ ಫೋಟೋ ಏನಿದೆ ಅಲ್ವಾ, ಇದ್ರ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಕಾಪಿ ಆಗುತ್ತೆ. ಡೂಪ್ಲಿಕೇಟ್ ಅಂದರೆ ಸೇಮೇ, ಬಟ್ ಇನ್ನು ಅಂದರೆ ಇದು ಸ್ಟಾರ್ಟ್ ಅಂದರೆ ಇದು ನೆಕ್ಸ್ಟ್ ಮುಗಿದ್ಮೇಲೆ ಡೂಪ್ಲಿಕೇಟ್ ಬರುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ನೋಡಿ ಇಲ್ಲಿ ಬಂತು ಇವಾಗ. ಸೊ ಇದು ಫಸ್ಟು, ಇದು ನೆಕ್ಸ್ಟು. ಸೊ ನಾನಿವಾಗ ಇದು ಡೂಪ್ಲಿಕೇಟು, ಓಕೆನಾ, ಇದು ಡೂಪ್ಲಿಕೇಟು, ಇದು ಒರಿಜಿನಲ್ಲು. ಸೊ ಕಾಪಿ ಅಂದರೆ ಇದ್ರ ಮೇಲೇ ಎಕ್ಸ್ಟ್ರಾ ಒಂದು ಲೇಯರ್ ಬರುತ್ತೆ. ಸೊ ಇಷ್ಟೇ, ಇದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಬೇಕಂದರೆ ಕಾಪಿ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಅಂದರೆ ಇದ್ರ ಮುಗಿದ್ಮೇಲೆ ನೆಕ್ಸ್ಟ್ ಇದೇ ಥರದ ಕಂಟಿನ್ಯೂ ಆಗ್ಬೇಕಂದ್ರೆ ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೊ ಇಷ್ಟಾಯಿತು. ನೆಕ್ಸ್ಟ್ ಕ್ರಾಪ್ ಬರುತ್ತೆ. ಕ್ರಾಪ್ ಬಂದ್ಬಿಟ್ಟು ನಿಮಗೆ ಸಿಂಪಲ್ಲು ಇದನ್ನ ಕ್ರಾಪ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ನೀವು ಈ ವಿಡಿಯೋನ ಕ್ರಾಪ್ ಮಾಡ್ಬೋದು. ಜಸ್ಟ್ ನಾನು ಇವಾಗ ಇದ್ರ ಮೇಲೆ ಫೋಟೋ ತೋರಿಸಿದ್ದೀನಿ. ಸೊ ಫೋಟೋನ ಆ್ಯಡ್ ಮಾಡ್ಬೋದು, ವೀಡಿಯೋನ ಆ್ಯಡ್ ಮಾಡ್ಬೋದು. ನೀವು ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ, ಬರೀ ಫೋಟೋ ಅಷ್ಟೇ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ವಿಡಿಯೋನ ಸಹ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. PIP ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಪಿಕ್ಚರ್ ಇನ್ ಪಿಕ್ಚರ್ ಅಂದರೆ ನೀವು ಇವಾಗ ಯಾವುದೇ ಒಂದು ಅಡಿಷ್ನಲ್ ಆಗಿ ವಿಡಿಯೋ ಅಥವಾ ಫೋಟೋನ ಆ್ಯಡ್ ಮಾಡಿದರೆ ಒಂದು ವಿಡಿಯೋ ಮೇಲೆ ಆ್ಯಡ್ ಮಾಡೋದಕ್ಕೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಈ ಕಮಾಂಡದಲ್ಲಿ ಇಷ್ಟ ಆಯಿತು. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ ಅಂದರೆ ಒಂದು ಟೆಕ್ಸ್ಟು. ಸೊ ಟೆಕ್ಸ್ಟ್ ಆಲ್ರೆಡಿ ಸ್ಟಿಕ್ಕರ್ ಸೇಮೇ ಇರುತ್ತೆ, ಇನ್ನೊಂದು ಫಿಲ್ಟ್ರು, ಮತ್ತೊಂದು PIP. ಸೊ ಈ 3 ಟೂಲ್ಸ್ಗಳ ಬಗ್ಗೆ ನಾನು ನೀಟಾಗಿ ಹೇಳಿದ್ದೀನಿ ಅಂತ ಅರ್ಥ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರಿಗೆ ಡೌಟ್ ಇದೆ ನೀವು ಕಮೆಂಟ್ ಮಾಡಿ. ಸೊ ಅಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ಇನ್ನೂ ಎಕ್ಸ್ಟ್ರಾ ಡೌಟ್ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದರೆ ಅಲ್ಲೂ ಸಹ ನಾನು ನೀಟಾಗಿ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಾಪ್ಟ್ರಲ್ಲಿ ಮತ್ತೆ ಸಿಗೋಣ.